ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಪ್ರೊಫೆಷ್ನಲ್ ಆಗಿ ಥಂಬ್ನೇಲ್ ಮಾಡ್ಬೋದು ಅಂತ. ಓಕೆನಾ? ಸೊ ನಾನು ಯಾವ ಥರ ಮಾಡ್ತೀನಿ ಆ ಥರ ಥಂಬ್ನೇಲ್ ಯಾವ ಥರ ನೀವು ಮಾಡ್ಬೋದು ಅಂತ. ಆ್ಯಂಡ್ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಿ ಯಾವುದು ಪಿಕ್ಸೆಲ್ ಲ್ಯಾಬ್ ಆ್ಯಪು, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಫಾಂಟ್ಸ್ಗಳು ಆ್ಯಡ್ ಮಾಡಬೇಕಂತ ಅವಶ್ಯಕತೆ ಇಲ್ಲ, ಎಲ್ಲ ಅದರಲ್ಲಿ ಆ್ಯಡ್ ಇದೆ. ಆ್ಯಂಡ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದರಲ್ಲಿ ಯಾವ ಥರ ನೀವು ಥಂಬ್ನೇಲ್ ಮಾಡ್ಬೋದು ಡೀಟೇಲ್ಸ್ ಆಗಿ. ಓಕೆನಾ? ಸೊ ಪ್ರೊಫೆಷ್ನಲ್ ಆಗಿ ಯಾರಿಗೆಲ್ಲ ಥಂಬ್ನೇಲ್ ಮಾಡೋಕ್ಕೆ ಬರಲ್ಲ, ಸೊ ನೀವು ಈಸಿಲಿ ಕಲ್ತ್ಕೋಬೋದು. ಸೊ ಯಾರಿಗೆ ಮಾಡೋಕ್ಕೆ ಬರಲ್ಲ ಅವರು ಕೂಡ ನೀವು ಈಸಿಲಿ ಅಲ್ಲಿ ಥಂಬ್ನೇಲ್ ಯಾವ ಥರ ಮಾಡಿ ಹಾಕ್ಬೋದು ಅಂತಲೂ ನಾನು ನಿಮಗೆ ಹೇಳ್ತೀನಿ. ಓಕೆನಾ? ರೆಡಿಮೇಡ್ ಥಂಬ್ನೇಲ್ಸ್ಗಳಿದ್ದಾವೆ ಆ ಆ್ಯಪಲ್ಲಿ, ಅದನ್ನು ಯಾವ ಥರ ಬಳಸ್ಕೊಳ್ಳೋದು ಅಂತಲೂ ನಾನು ನಿಮಗೆ ಹೇಳ್ತೀನಿ. ಸೊ ಯಾರಿಗೆಲ್ಲ ಥಂಬ್ನೇಲ್ ಮಾಡೋಕ್ಕೆ ಬರಲ್ಲ ಅಂತ, ಸೊ ಯಾರಿಗೆಲ್ಲ ಮಾಡೋಕ್ಕೆ ಬರುತ್ತೆ ಸೊ ಅವರು ಪ್ರೊಫೆಷ್ನಲ್ ಆಗಿ ಯಾವ ಥರ ಮಾಡ್ಬೋದು ಅಂತಲೂ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಡೀಟೇಲ್ಸಾಗಿ ನೋಡಿ ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾನು ನಿಮಗೆ ಪ್ರೊಫೆಷ್ನಲಾಗಿ ಯಾವ ಥರ ಥಂಬ್ನೇಲ್ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಕ್ಲಿಯರಾಗಿ ನೋಡ್ಕೊಳ್ಳಿ ಯಾವ ಥರ ಮಾಡೋದು ಏನು ಎತ್ತ ಅಂತ. ಓಕೆನಾ? ಸೊ ನಾನು ನಿಮಗೆ ಆಲ್ರೆಡಿ ಬಂದುಬಿಟ್ಟು ಟೆಲಿಗ್ರಾಮ್ ಚಾನಲಲ್ಲಿ ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಏನಿದೆ ಅದು ಕೊಟ್ಟಿದ್ದೀನಿ. ಸೊ ಯಾರ ಹತ್ರ ಎಲ್ಲ ಬ್ಲೂ ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಇದೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿಕೊಂಡು ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಲ್ಲ ಪಿಕ್ಸೆಲ್ ಲ್ಯಾಬು, ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದರಿಂದ ಏನು ಬೆನಿಫಿಟ್ಸ್ ಇದೆ ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ? ಸೊ ಯಾವುದು ಬ್ಲೂ ಕಲರ್ ಏನಿದೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿಕೊಂಡು ಬ್ಲ್ಯಾಕ್ ಕಲರ್ ಏನಿದೆ ಅದನ್ನು ಬಂದುಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ನಾನು ತೋರಿಸ್ತೀನಿ. ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಏನಿದೆ ಫಸ್ಟು ನಾವು ಓಪನ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ನೋಡಿ ಈ ಥರ ಕಾಣುತ್ತೆ, ಅದು ಪಿಕ್ಸೆಲ್ ಲ್ಯಾಬ್ ಏನಿದೆ ಈ ಥರ ನಿಮಗೆ ನೋಡೋಕ್ಕೆ ಕಾಣುತ್ತೆ. ಓಕೆನಾ? ಸೊ ಫಸ್ಟು ಬಂದುಬಿಟ್ಟು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡ್ರೆ ನೋಡಿ ಈ ಥರ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಸೊ ಸಿಂಪಲಿ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನ್ಯೂ ಟೆಕ್ಸ್ಟ್ ಆಪ್ಷನ್ ಇದೆಯಲ್ಲ, ನಾವು ಇಲ್ಲಿಂದ ನ್ಯೂ ಟೆಕ್ಸ್ಟ್ ಆಪ್ಷನ್ನ ಡಿಲೀಟ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ನಾನು ಇಲ್ಲಿ ಫುಲ್ ಮಾಡ್ಕೊಳ್ತೀನಿ. ಸೊ ನ್ಯೂ ಟೆಕ್ಸ್ಟ್ ಡಿಲೀಟ್ ಮಾಡಾದ್ಮೇಲೆ ಸೊ ನಾನು ನಿಮಗೆ ಹೇಳ್ತೀನಿ ಈ ಪಿಕ್ಸೆಲ್ ಲ್ಯಾಬಲ್ಲಿ ನಿಮಗೆ ಏನು ಬೆನಿಫಿಟ್ಸ್ ಸಿಗುತ್ತೆ ಅಂದರೆ, ಸೊ ಇಲ್ಲಿ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೊಂದು ಆಪ್ಷನ್ ಸಿಗುತ್ತೆ ಮೈ ಪ್ರಾಜೆಕ್ಟಲ್ಲಿ. ಓಕೆನಾ? ಸೊ ಮೈ ಪ್ರಾಜೆಕ್ಟಲ್ಲಿ ನೀವು ಹೋದರೆ ನಿಮ್ಗೆ ಇಲ್ಲಿ ತುಂಬ ಥಂಬ್ನೇಲ್ಸ್ ಬಂದುಬಿಟ್ಟು ಮಾಡಿರೋ ಥಂಬ್ನೇಲ್ಸು ಆಲ್ರೆಡಿ ನಿಮಗೆ ಸಿಗುತ್ತೆ. ಓಕೆನಾ? ಸೊ ಆ ಥಂಬ್ನೇಲ್ಸ್ನ ನೀವು ಆ ಥಂಬ್ನೇಲ್ ಬಂದುಬಿಟ್ಟು ನೀವು ಯೂಸ್ ಮಾಡ್ಕೋಬೋದು. ನೋಡಿ ಇಲ್ಲಿ ಮೈ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ ಇದರಲ್ಲಿ ಫಾರ್ ಎಕ್ಸಾಂಪಲ್ಗೆ ಒಂದು ಥಂಬ್ನೇಲ್ನ ನಾನು ತಗೋತೀನಿ ಅಂದ್ಕೊಳ್ಳಿ. ನೋಡಿ ಅದು ಈ ಥರ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಓಕೆನಾ? ಸೊ ನೀವು ಏನು ಮಾಡ್ಬೋದು, ಸಿಂಪಲಿ ನೀವು ಇಲ್ಲಿಂದ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲ ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ಸಿಂಪಲಿ ನೀವೇನು ಮಾಡ್ಬೋದು, ಆಲ್ಬಮಲ್ಲಿ ಹೋಗ್ಬಿಟ್ಟು ಇಲ್ಲಿ ಬಂದುಬಿಟ್ಟು ನಿಮ್ಮದು ಫೋಟೋ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು. ಸಿಂಪಲಿ ನಿಮ್ಗೆ ಜಸ್ಟ್ ಫೋಟೋಸ್ ಏನಿದೆ ಆ್ಯಡ್ ಮಾಡೋದು. ನೋಡಿ ಯಾವ ಥರ ಅಂದರೆ ಈ ಥರ ಫೋಟೋಸು ನೋಡಿದ್ರಲ್ಲ. ಸೊ ಈ ಥರ ನೀವು ಫೋಟೋಸ್ ಏನಾದರೂ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಏನು ಇಲ್ಲಿ ಟೆಕ್ಸ್ಟ್ ಬರೆದಿದ್ರೆ ಈ ಟೆಕ್ಸ್ಟ್ನ ನೀವು ಚೇಂಜ್ ಮಾಡ್ಕೋಬೋದು ನಿಮ್ಮ ಅಕಾರ್ಡಿಂಗು. ಓಕೆನಾ? ನಿಮ್ಮ ಥಂಬ್ನೇಲಲ್ಲಿ ಏನಿದೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಓಕೆನಾ? ಅದನ್ನು ನೀವು ಇಲ್ಲಿ ಬಂದುಬಿಟ್ಟು ಬರ್ಕೋಬೋದು. ಓಕೆನಾ? ಅದಕ್ಕೆ ನಾನು ಹೇಳ್ತಾ ಇರೋದು ಈ ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಏನಿದೆ ನೀವು ಯೂಸ್ ಮಾಡ್ಕೋಬೋದು. ಓಕೆನಾ? ಮೈ ಪ್ರಾಜೆಕ್ಟಲ್ಲಿ ನೀವು ನೋಡಿದ್ರೆ ತುಂಬ ಥಂಬ್ನೇಲ್ಸ್ ಬಂದುಬಿಟ್ಟು ನಿಮ್ಗೆ ನೋಡೋಕ್ಕೆ ಸಿಗುತ್ತೆ, ಒಂದಲ್ಲ ತುಂಬ, ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ನಿಮಗೆ ಓನಾಗಿ ಮಾಡಬೇಕಂತ ಅವಶ್ಯಕತೆ ಇಲ್ಲ. ನೋಡ್ಕೊಳ್ಳಿ, ಇಲ್ಲೂ ಬೇಕಿದ್ರೆ ನೀವು ಒಂದು ಥಂಬ್ನೇಲ್ ಇದೆ ನೀವು ನೋಡ್ಬೋದು, ಈ ಯೂಟ್ಯೂಬ್ ಗ್ರೋ ಅಂತ ಯಾವುದೋ ಒಂದಿದೆ. ಸೊ ನೋಡಿ ಇದರಲ್ಲೂ ಕೂಡ ಅಷ್ಟೇ ಸಿಂಪಲಿ ನೀವು ಈ ಫೋಟೋ ಏನಿದೆ ಇದನ್ನು ಡಿಲೀಟ್ ಮಾಡ್ಬೋದು. ಓಕೆನಾ? ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ಫೋಟೋ ಡಿಲೀಟ್ ಆಪ್ಷನ್ ಕಾಣುತ್ತೆ, ಇಲ್ಲಿಂದ ನೀವು ಫೋಟೋನ ಡಿಲೀಟ್ ಮಾಡ್ಕೋಬೋದು. ಓಕೆನಾ? ಡಿಲೀಟ್ ಮಾಡಿಬಿಟ್ಟು ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ಇಲ್ಲಿ ಆಲ್ಬಮ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ ನಿಮ್ಮ ಫೋಟೋನ ನೀವು ಆ್ಯಡ್ ಮಾಡ್ಕೋಬೋದು ಈ ಥರ. ಓಕೆನಾ? ನೋಡಿದ್ರಲ್ಲ. ಸೊ ಈ ಥರ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಟೆಕ್ಸ್ಟ್ ಹಿಂದಿಯಲ್ಲಿ ಬರೆದಿದೆಯಲ್ಲ, ಸೊ ಸಿಂಪಲಿ ಹಿಂದಿ ಟೆಕ್ಸ್ಟು ನಿಮಗೆ ಡಿಲೀಟ್ ಮಾಡಬೇಕಂದ್ರೆ ಇಲ್ಲ ಎಡಿಟ್ ಮಾಡಿಬಿಟ್ಟು ಎಡಿಟಲ್ಲಿ ನೀವು ಬಂದುಬಿಟ್ಟು ಇದನ್ನು ಇಲ್ಲಿಂದ ರಿಮೂವ್ ಮಾಡಿಬಿಟ್ಟು ಬೇರೆ ನಿಮ್ಮದು ಏನಿದೆ ಅದನ್ನು ನೀವು ಈ ಥರ ಆ್ಯಡ್ ಮಾಡ್ಕೋಬೋದು. ಓಕೆನಾ? ನೋಡಿದ್ರಾ? ಈ ಥರ ಆ್ಯಡ್ ಮಾಡ್ಕೋಬೋದು. ಓಕೆನಾ ಗೈಸ್? ಗೊತ್ತಾಯ್ತಲ್ಲ. ಸೊ ಇದು ಬಂದುಬಿಟ್ಟು ಮೈ ಪ್ರಾಜೆಕ್ಟಲ್ಲಿ ನಿಮಗೆ ಸಿಗುತ್ತೆ. ಸೊ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೀವೇ ಓನಾಗಿ ಥಂಬ್ನೇಲ್ ಮಾಡೋದಾದರೆ ಯಾವ ಥರ ನೀವು ಮಾಡ್ಬೋದು ಅಂತ. ಓಕೆನಾ? ಸೊ ಸಿಂಪಲಿ ನಾವು ಇದನ್ನು ಇಲ್ಲಿಂದ ರಿಮೂವ್ ಮಾಡ್ಕೊಳ್ಳೋಣ. ಸೊ ಡಿಫಾಲ್ಟ್ನ ನಾನು ಇಲ್ಲಿಂದ ಸೊ ಎಲ್ಲನೂ ಬಂದುಬಿಟ್ಟು ಡಿಲೀಟ್ ಮಾಡ್ಕೊಳ್ತೀನಿ, ಇಲ್ಲೇನಿದೆ ಎಲ್ಲನೂ. ಓಕೆನಾ? ಸೊ ಇದನ್ನು ನಾನು ಇಲ್ಲಿಂದ ಡಿಲೀಟು ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ನೀವು ನೋಡ್ಬೋದು
ಇದನ್ನು ಕೂಡ ನೀವು ಈ ಬ್ಯಾಕ್ಗ್ರೌಂಡ್ ಬೇಕಿದ್ರೆ ನೀವು ಯೂಸ್ ಮಾಡಿಕೊಂಡು ಬೇಕಿದ್ರೆ ನೀವು ಥಂಬ್ನೇಲ್ನ ಯೂಸ್ ಮಾಡ್ಕೋಬೋದು. ಓಕೆನಾ. ಇಲ್ಲ ನಾನು ಹೊಸದು ಮಾಡ್ತೀನಿ ಅಂದರೆ ಸೊ ನಾನು ಸಿಂಪಲಿ ಹೊಸದು ಮಾಡೋದಕ್ಕೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದನ್ನು ನಾನಿಲ್ಲಿ ಎಕ್ಸಿಟ್ ಮಾಡ್ಕೊಳ್ತೀನಿ. ಓಕೆನಾ. ಎಕ್ಸಿಟ್ ಮಾಡ್ಕೊಂಡಾದಮೇಲೆ ಸಿಂಪಲಿ ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ನ್ಯೂ ಟೆಕ್ಸ್ಟ್ ಇದೆಯಲ್ಲ ಇದನ್ನು ನಾನು ಇಲ್ಲಿಂದ ಡಿಲೀಟ್ ಮಾಡ್ಕೊಳ್ತೀನಿ. ಓಕೆನಾ. ಡಿಲೀಟ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ 3 ಡಾಟ್ ಆಪ್ಷನ್ ಇದೆಯಲ್ಲ, ಈ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಿಂಪಲ್ಲಿ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲ್ಲಿ ನಿಮ್ಗೆ ಏನು ಮಾಡಬೇಕು, ಇಲ್ಲಿ ಇಮೇಜ್ ಸೈಜ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಮೇಜ್ ಸೈಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಅದಾದಮೇಲೆ ಇಲ್ಲಿ ಕಸ್ಟಮ್ ಥಂಬ್ನೇಲ್. ಓಕೆನಾ. ಕಸ್ಟಮಲ್ಲಿ ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಿದೆಯಲ್ಲ, ಸಿಂಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನಿಮ್ಗೆ ಏನು ಮಾಡಬೇಕು, ಯೂಟ್ಯೂಬ್ ಥಂಬ್ನೇಲ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಯೂಟ್ಯೂಬ್ ಥಂಬ್ನೇಲ್. ಸೊ ಸಿಂಪಲ್ಲಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ಇಲ್ಲಿ ನಿಮಗೆ ಏನು ಮಾಡಬೇಕು, ಫಸ್ಟು ಕಲರ್ನ ಸೆಲೆಕ್ಟ್ ಮಾಡಬೇಕು. ಕಲರ್ನ ಸೆಲೆಕ್ಟ್ ಮಾಡೋಕ್ಕೆ ಸೊ ಸಿಂಪಲಿ ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಕಲರ್ ಆಪ್ಷನ್ನು ಸಿಗುತ್ತೆ. ಸಾರಿ ಇದರಲ್ಲಿಲ್ಲ. ಸೊ ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ಡಬಲ್ ಲೇಯರ್ ಆಪ್ಷನ್ ಇದೆಯಲ್ಲ ಇದರಲ್ಲಿ. ಓಕೆನಾ. ಇದರಲ್ಲಿ ನಾವು ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ನೀವು ಗ್ರ್ಯಾನಿಡ್ ಅಂದರೆ ಡಬಲ್ ಮಿಕ್ಸ್ ಕಲರು ಇದು. ಓಕೆನಾ. ಗ್ರ್ಯಾಡೆಂಟ್ ಅಂದರೆ ಕಲರ್ ಅಂದರೆ ಸಿಂಗಲ್ ಕಲರು ನೀವು ನೋಡ್ಬೋದು. ಓಕೆನಾ. ಸೊ ನಾನು ನಿಮಗಿಲ್ಲಿ ತೋರಿಸ್ತೀನಿ ನೋಡಿ. ಕಲರ್ ಅಂದರೆ ಈ ಥರ ಸಿಂಗಲ್ಸ್ ಕಲರ್ ಬರುತ್ತೆ. ಇದು ಗ್ರ್ಯಾಂಡೆಡ್ ಅಂದರೆ ಮಿಕ್ಸ್ಡ್ ಕಲರ್. ಓಕೆನಾ. ಸೊ ನೀವು ಇದರಲ್ಲಿ ಯಾವುದು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಬಂದುಬಿಟ್ಟು ಬರುತ್ತೆ. ಬೇಕಿದ್ರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಬಂದುಬಿಟ್ಟು ಕಲರ್ ಆಪ್ಷನ್ಸು ಯಾವ ಆ್ಯಂಗಲಲ್ಲಿ ಬೇಕು ಅಂತ. ಸೊ ಈ ಕಡೆ ಬಂದುಬಿಟ್ಟು ನಿಮಗೆ ಯಾವ ಕಲರ್ ಬೇಕು ಈ ಕಡೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲಿ ಕನ್ಫ್ಯೂಸ್ಡ್ ಆಗಬೇಡಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ನೇದು. ಅದಾದಮೇಲೆ ಇಲ್ಲಿ ಕಲರ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಯಾವುದು ರೆಡ್ ಬೇಕಂದರೆ ರೆಡ್ ತಗೊಳ್ಳಿ. ಓಕೆನಾ. ಸೊ ನಾನಿಲ್ಲಿ ರೆಡ್ ತಗೊಂಡಿದ್ದೀನಿ ಅಂದ್ಕೊಳ್ಳಿ ಈ ಕಡೆ ಸೈಡು. ಸೊ ಈ ಕಡೆ ಸೈಡ್ ನನಗೆ ಬ್ಲ್ಯಾಕ್ ಕಲರ್ ಬೇಕು ಅಂದ್ಕೊಳ್ಳಿ. ಓಕೆನಾ. ಈ ಕಡೆ ಸೈಡು ನಾನು ಇಲ್ಲಿಂದ ಬ್ಲ್ಯಾಕ್ ಕಲರ್ ಏನಿದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನಾನು ಇಲ್ಲಿ ಹೇಳಿದರೆ ಬ್ಲ್ಯಾಕ್ ಬಂದುಬಿಡುತ್ತೆ. ಸೊ ನೋಡಿ ಬ್ಲ್ಯಾಕ್ ಬಂದುಬಿಟ್ಟು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಕಡೆ ನೋಡಿ ಈ ಥರ ಕಾಣುತ್ತೆ, ಈ ಕಡೆ ಈ ಥರ. ಸೊ ನಿಮಗೆ ಯಾವ ಕಡೆ ಬೇಕೋ ಆ ಥರ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಾನು ಜಾಸ್ತಿ ರೆಡ್ ಬೇಡ, ಇನ್ನೊಂದು ಸ್ವಲ್ಪ ಕಲರ್ ಬಂದುಬಿಟ್ಟು ಚೇಂಜ್ ಮಾಡ್ಕೊಳ್ತೀನಿ. ಇಷ್ಟು ಈ ಕಲರಲ್ಲಿ ನಾನು ತಗೊಳ್ತೀನಿ. ಓಕೆನಾ. ನೋಡಿ ಈಗ ಪರ್ಫೆಕ್ಟ್ ನನ್ನ ಇಮೇಜ್ ಬಂದುಬಿಟ್ಟು ರೆಡಿ ಆಗಿದೆ. ಓಕೆನಾ. ನೀವು ನೋಡ್ಬೋದು. ಈಗ ನಾನೇನು ಮಾಡಬೇಕಂದ್ರೆ ಈಗ ನಿಮಗೆ ಸಿಂಪಲಿ ಈಗ ಇಲ್ಲಿ ನಾವು ಇಮೇಜ್ನ ಆ್ಯಡ್ ಮಾಡಬೇಕು. ಸಿಂಪಲಿ ಈಗ ಏನು ಮಾಡಬೇಕು, ಈ ಪ್ಲಸ್ ಐಕಾನು ಕಾಣಿಸ್ತಿದೆಯಲ್ಲ ಇದರಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಫ್ರಮ್ ಗ್ಯಾಲ್ರಿಗೆ ಹೋಗ್ಬಿಟ್ಟು ನಾನು ಇಲ್ಲಿಂದ ಫೋಟೋ ಏನಿದೆ ಆ್ಯಡ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ನಾನು ಇಲ್ಲಿಂದ ನನ್ನ ಫೋಟೋ ಏನಿದೆ ಆ್ಯಡ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನಾನಿಲ್ಲಿ ಈ ಫೋಟೋನ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಈ ಥರ. ಓಕೆನಾ. ಈಗ ನಮ್ಮ ಫೋಟೋ ಬಂದುಬಿಟ್ಟು ಪ್ಲೇನಾಗಿ ಕಾಣಿಸ್ತಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಈಗ ನಾವೇನು ಮಾಡೋಣ, ಫೋಟೋನ ಎಡಿಟ್ ಮಾಡಬೇಕು. ಫೋಟೋನ ಎಡಿಟ್ ಮಾಡೋಕ್ಕೆ ಏನು ಮಾಡಬೇಕು, ಇದರಲ್ಲಿ. ಓಕೆನಾ. ನಾವು ಟೆಕ್ಸ್ಟ್ ಎಡಿಟ್ ಮಾಡೋದಾದರೆ ಇದರಲ್ಲಿ ಮಾಡಬೇಕು. ಫೋಟೋ ಬೇರೆ ಏನಾದರೂ ಎಡಿಟ್ ಮಾಡಬೇಕಂದ್ರೆ ಇದರಲ್ಲಿ ಮಾಡಬೇಕು. ಇದರಲ್ಲಿ ಏನು ಕೆಲಸ ಇಲ್ಲ. ಓಕೆನಾ. ಸೊ ಸಿಂಪಲಿ ಮಧ್ಯದ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಈ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಸೊ ಈಗ ನಮಗೆ ಏನು ಮಾಡಬೇಕಂದ್ರೆ ಇಲ್ಲಿ ಬಂದುಬಿಟ್ಟು ನೀವು ಶ್ಯಾಡೋ ಏನಿದೆ ಶ್ಯಾಡೋ ಕೊಡ್ಬೋದು. ಓಕೆನಾ. ಸೊ ನಾವು ಇಲ್ಲಿ ಶ್ಯಾಡೋನ ಕೊಡೋಣ. ಇಲ್ಲಿ ಯಾವ ಕಲರ್ ಬೇಕು ಆ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವೈಟ್ ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ನೋಡಿ ಶ್ಯಾಡೋ ಕೊಟ್ಟರೆ ನೋಡಿ ಈ ಥರ ಬಂದುಬಿಟ್ಟು ನಮ್ಮದು ಕಾಣುತ್ತೆ. ಓಕೆನಾ. ಸೊ ಅದಾದಮೇಲೆ ಕೆಳಗಡೆ ಬೇಕಿದ್ರೆ ನೋಡಿ ಈ ಥರನೂ ನೀವು ಕೊಡ್ಬೋದು. ಶ್ಯಾಡೋ ಒಂದು ಸ್ವಲ್ಪ ಈ ಥರ ಕೊಡ್ಬೋದು, ಈ ಥರ ಕೊಡ್ಬೋದು. ಸೊ ನಿಮ್ಗೆ ಯಾವ ಕಡೆ ಈ ಥರ ಕೊಟ್ಟರೆ ನೋಡಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ. ಸೊ ನಾನು ಇಷ್ಟು ಕೊಟ್ಟಿದ್ದೀನಿ ಶ್ಯಾಡೋನ. ಓಕೆನಾ. ಅದಾದಮೇಲೆ ಈಗ ನಮಗೆ ಏನು ಮಾಡಬೇಕು ನೋಡಿ, ನಾವು ಶ್ಯಾಡೋ ಕೊಟ್ಟಿದ್ದೀವಿ ನೋಡಿ ಚೆನ್ನಾಗಿ ಬಂದುಬಿಟ್ಟು ಈಗ ಕಾಣಿಸ್ತಿದೆ ಪ್ರೊಫೆಷ್ನಲ್ ಆಗಿ. ಈಗ ನಾವೇನು ಮಾಡಬೇಕು, ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು. ಸೊ ಸಿಂಪಲ್ ಈಗ ಏನು ಮಾಡಬೇಕು, ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಟೆಕ್ಸ್ಟ್ ಆಪ್ಷನ್. ಸೊ ಸಿಂಪಲಿ ಈ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮದು ಟೆಕ್ಸ್ಟ್ ಬಂದುಬಿಡ್ತು. ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಅದು ಬಂದುಬಿಡುತ್ತೆ. ಓಕೆನಾ. ಇಲ್ಲಿ ನಾವು ನಾನು ಟೈಪ್ ಮಾಡ್ತೀನಿ ನನ್ನ ಥರ. ಓಕೆನಾ. ಇಲ್ಲಿ ನನ್ನ ಥರ ಅಂತ ನಾನು
ಸೆಲೆಕ್ಟ್ ಮಾಡಿದ್ದೀನಿ. ಇದು ನೋಡಿ ಈ ಥರ ನಮಗೆ ಇಲ್ಲಿ ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಬಟ್ ಇದು ಏನಂದರೆ ನಮಗೆ ಬೋರಿಂಗಾಗಿ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿಲ್ಲ. ಸೊ ಇದನ್ನು ನಾವು ಚೆನ್ನಾಗಿ ಮಾಡೋದಕ್ಕೆ ಇಲ್ಲಿ ಟೆಕ್ಸ್ಟಲ್ಲಿ ನೀವು ಎಡಿಟ್ ಮಾಡಬೇಕು, ಓಕೆನಾ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಓಕೆನಾ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನೋಡಿ ನಾವಿಲ್ಲಿ ಇಲ್ಲಿ ನಮಗೆ ಒಂದು ಆಪ್ಷನ್ ನಿಮಗೆ ಕಾಣಿಸ್ತಿದೆ AB ಫಾಂಟ್ ಅಂತ, ಓಕೆನಾ. ಸೊ AB ಫಾಂಟ್ನ ನೀವು ಓಪನ್ ಮಾಡಿದರೆ ಎಲ್ಲ ಫಾಂಟು ಆಲ್ರೆಡಿ ಇಲ್ಲಿ ಆ್ಯಡೆಡ್ ಇದೆ. ಸೊ ಅದಕ್ಕೆ ಹೇಳಿದ್ದು ನಾನು ನಿಮಗೆ ಇದೇ ಪಿಕ್ಸೆಲ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ನಾನು ಕೊಟ್ಟಿದ್ದೀನಿ ಆಲ್ರೆಡಿ ಟೆಲಿಗ್ರಾಮ್ ಚಾನಲಲ್ಲಿ, ಓಕೆನಾ. ಸೊ ಇಲ್ಲಿ ಬಂದುಬಿಟ್ಟು ನಾನು ಯಾವುದಾದ್ರೂ ಒಂದು ಚೆನ್ನಾಗಿರೋದು ಪೋಪೋನಿಕ್ ಅಂತ ಇದೆ, ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಸೆಲೆಕ್ಟ್ ಮಾಡಿಕೊಂಡು ನೋಡಿ ಇದನ್ನು ಈ ಥರ ಕೊಟ್ಟಿದ್ದೀನಿ. ಸೊ ನೀವು ಈ ಥರ ಅಡ್ಜಸ್ಟ್ ಮಾಡ್ಕೋಬೋದು, ಇಲ್ಲಿ ಬೇಕಿದ್ದರೆ ಅಡ್ಜಸ್ಟ್ ಮಾಡ್ಕೋಬೋದು, ಓಕೆನಾ. ಸೊ ಅದು ಆದಮೇಲೆ ನಂತರ ನಾನು ಇದು ಮಾಡಿದ್ದೀನಿ. ಇದಾದಮೇಲೆ ಈಗ ನಮಗೆ ಇನ್ನೊಂದು ಟೆಕ್ಸ್ಟ್ನ ಕೂಡ ಆ್ಯಡ್ ಮಾಡಬೇಕು. ಸೊ ಇನ್ನೊಂದು ಟೆಕ್ಸ್ಟ್ನ ನಾನು ಆ್ಯಡ್ ಮಾಡಬೇಕು. ಸೊ ಸಿಂಪಲಿ ನಾನು ಏನು ಮಾಡ್ತೀನಿ, ಇಲ್ಲಿ ನೀವು ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಬಂದುಬಿಟ್ಟು ಈಗ ನಾವು ಏನು ಫೋಟೋ ಕೆಲಸ ಮಾಡಿದ್ದೀವಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ, ಓಕೆನಾ. ಲಾಕ್ ಮಾಡಿಕೊಂಡ್ರೆ ಆ ಕಡೆ ಅಲ್ಲಾಡಲ್ಲ, ಓಕೆನಾ. ಸೊ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಈ ಟೆಕ್ಸ್ಟ್ನೂ ಅಷ್ಟೇ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇದು ಎಲ್ಲೂ ಅಲ್ಲಾಡಲ್ಲ, ನಾವು ಎಷ್ಟೇ ಏನೇ ಕೆಲಸ ಮಾಡಿದರು. ಸೊ ಈಗ ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟೆಕ್ಸ್ಟು ನೀವು ಇಲ್ಲೂ ತಗೋಬೋದು, ಟೆಕ್ಸ್ಟು ಇಲ್ಲೂ ತಗೋಬೋದು, ಇಲ್ಲೂ ತಗೋಬೋದು, ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಇದೆ ಅಲ್ಲಿ ನೀವು ತಗೋಬೋದು, ಓಕೆನಾ. ಸೊ ಮತ್ತೆ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ, ಓಕೆನಾ. ಡಬಲ್ ಕ್ಲಿಕ್ ಮಾಡಿಬಿಟ್ಟು ಇದನ್ನು ನಾವು ಡಿಲೀಟ್ ಮಾಡ್ಕೊಳ್ಳೋಣ. ಡಿಲೀಟ್ ಮಾಡಿಬಿಟ್ಟು ನಾನಿಲ್ಲಿ ಥಂಬ್ನೇಲ್ ಅಂತ ಬರೀತೀನಿ, ಓಕೆನಾ. ಥಂಬ್ನೇಲ್ ಸೊ ನಾನಿಲ್ಲಿ ಥಂಬ್ನೇಲ್ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ನೇದು ಟೆಕ್ಸ್ಟ್ ಏನಿದೆ ಇದನ್ನು ನಾನು ಟಿ ಬಂದುಬಿಟ್ಟು ಬಿಗ್ ಲೆಟರಲ್ಲಿ ಬರ್ಕೊತೀನಿ, ಓಕೆನಾ. ನೀವು ನೋಡ್ಬೋದು ಇಲ್ಲಿ ಥಂಬ್ನೇಲ್ ಅಂತ ನಾನು ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇದ್ರದ್ದು ಟೆಕ್ಸ್ಟ್ ಬಂದುಬಿಟ್ಟು ನಾವು ಫಾಂಟ್ ಏನಿದೆ ಚೇಂಜ್ ಮಾಡಬೇಕು. ನಾನು ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ನಲ್ಲ ಫಾಂಟ್ ಚೇಂಜ್ ಮಾಡೋಕ್ಕೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಫಾಂಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಬೋಲ್ಡು ಯಾವುದು ಚೆನ್ನಾಗಿ ಕಾಣುತ್ತೆ ಅದು ನೋಡಿ. ಈಗ ಇದು ಬಂದುಬಿಟ್ಟು ನನಗೆ ಚೆನ್ನಾಗಿ ಕಾಣುತ್ತೆ. ಇಲ್ಲ ಇದಿಷ್ಟ ಆಗಿಲ್ಲ ಅಂದರೆ ನೀವು ಇದನ್ನು ಕೂಡ ನೋಡಿ ಈ ಥರ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಯಾವುದು ನಿಮಗೆ ಕಂಫರ್ಟಬಲ್ ಅನಿಸುತ್ತೆ ಅದು, ಓಕೆನಾ. ಸೊ ನಾನು ಇದನ್ನು ಬಂದುಬಿಟ್ಟು ಸೆಲೆಕ್ಟ್ ಮಾಡಿದ್ದೀನಿ. ಈಗ ನೋಡಿ ಈಗ ಬಂದುಬಿಟ್ಟು ಏನು ಬೋರಿಂಗಾಗಿ ಕಾಣಿಸ್ತಿದೆ ಅಷ್ಟು ಚೆನ್ನಾಗಿ ಬಂದುಬಿಟ್ಟು ಕಾಣಿಸ್ತಾ ಇಲ್ಲ, ಓಕೆನಾ. ಈಗ ನಮ್ಗೆ ಏನು ಮಾಡಬೇಕು, ಈ ಥಂಬ್ನೇಲ್ನ ಬಂದುಬಿಟ್ಟು ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಕಲರ್ ಏನಿದೆ ಚೇಂಜ್ ಮಾಡಬೇಕು, ಓಕೆನಾ. ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ, ಏನು ಆಪ್ಷನು, ಬ್ಯಾಕ್ಗ್ರೌಂಡ್ ಆಪ್ಷನ್ನು, ಓಕೆನಾ. ಸೊ ಇಲ್ಲಿ ನಿಮಗೆ ಕಾಣಿಸ್ತಿರಬೇಕು ಬ್ಯಾಕ್ಗ್ರೌಂಡ್ ಅಂತ, ಓಕೆನಾ. ಈ ಸಿಂಪಲ್ಲಿ ಬ್ಯಾಕ್ಗ್ರೌಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಎನೇಬಲ್ ಮಾಡಿ, ಓಕೆನಾ. ಎನೇಬಲ್ ಮಾಡಿದರೆ ನೋಡಿ ಇಲ್ಲಿ ನಿಮಗೆ ಒಂದು ಸ್ವಲ್ಪ ಕಲರ್ ಕಾಣಿಸ್ತಿದೆಯಲ್ಲ ಬ್ಲ್ಯಾಕ್ ಕಲರಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ನಾನು ಯಾವುದಾದ್ರೂ ಒಂದು ಕಲರ್ ಬಂದುಬಿಟ್ಟು ಚೇಂಜ್ ಮಾಡ್ತೀನಿ, ಓಕೆನಾ. ಸೊ ನಾನಿಲ್ಲಿ ಯೆಲ್ಲೋ ಕಲರ್ ಮಾಡಿಬಿಡ್ತೀನಿ, ಓಕೆನಾ. ಸೊ ನೋಡಿ ಯೆಲ್ಲೋ ಕಲರ್ ಬಂದುಬಿಟ್ಟು ಈ ಥರ ಕಾಣಿಸ್ತಿದೆ. ಸೊ ಈಗ ನಾವು ನೋಡಿ ಈ ಥರ ಮಾಡಿದರೆ ದೊಡ್ಡದಾಕಿದ್ರೆ, ಈ ಥರ ಬಂದುಬಿಟ್ಟು ಮಾಡಿದರೆ ಸಣ್ಣದಾಗುತ್ತೆ. ಸೊ ನಿಮಗೆ ಎಷ್ಟು ಅಡ್ಜಸ್ಟ್ ಮಾಡಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಸದ್ಯಕ್ಕೆ ಇಷ್ಟು ಅಡ್ಜಸ್ಟ್ ಈ ಥರ ಮಾಡ್ಕೊಂಡಿದ್ದೀನಿ, ಓಕೆನಾ. ಟಾಪ್ ಫೋಲ್ಡಿಂಗ್ ಅಂತ ಇದೆ ನೋಡಿ, ಈ ಥರ ಬಂದುಬಿಟ್ಟು ಆಗುತ್ತೆ ಶೇಪು. ನಿಮ್ಗೆ ಎಷ್ಟು ಶೇಪ್ ಬೇಕೋ ಅಷ್ಟು, ಓಕೆನಾ. ಕೆಳಗಡೆದು ನಿಮಗೆ ನೋಡಿ ಈ ಥರ ಬಂದುಬಿಟ್ಟು ನಿಮಗೆ ಈ ಕಾರ್ನರಲ್ಲಿ ಬಂದುಬಿಟ್ಟು ನೋಡಿ ಈ ಥರ ಇತ್ತಲ್ಲ ಬಾಕ್ಸ್ ಟೈಪಲ್ಲಿ, ಕಾರ್ನರಲ್ಲಿ ನೋಡಿ ರಿಡ್ಯೂಸ್ ಮಾಡಿದರೆ ಈ ಥರ ನಮ್ಮದು ಒಂದು ಸ್ವಲ್ಪ ಶೇಪ್ ಆಗುತ್ತೆ, ಓಕೆನಾ. ಅದಾದಮೇಲೆ ಕೆಳಗಡೆದು ಒಂದು ಸ್ವಲ್ಪ ನಾವು ಚಿಕ್ಕದು ಮಾಡೋಣ, ಈ ಥರ ಇಷ್ಟೊಂದು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ತೀನಿ ನಾನು ಈ ಕಡೆ ಸೈಡದು. ಸೊ ಲಾಸ್ಟದು ಬಂದುಬಿಟ್ಟು ಇದು ಲಾಸ್ಟದು ಇಷ್ಟು, ಓಕೆನಾ. ನೋಡಿದ್ರಲ್ಲ ಈಗ ಬಂದುಬಿಟ್ಟು ನಮ್ಮದು ಪ್ರೊಫೆಷ್ನಲ್ಲಾಗಿ ಚೆನ್ನಾಗಿ ಬಂದುಬಿಟ್ಟು ಕಾಣಿಸ್ತಿದೆ. ಈಗ ಬಂದುಬಿಟ್ಟು ಏನಂದರೆ ನಮ್ಮದು ಟೆಕ್ಸ್ಟ್ ಕಲರ್ ಏನಿದೆ ಅದು ಯೆಲ್ಲೋ ಕಲರಲ್ಲಿ ಮ್ಯಾಚ್ ಆಗ್ತಿಲ್ಲ. ಸೊ ಈಗ ನಾವೇನು ಮಾಡೋಣ, ಸಿಂಪಲಿ ಇಲ್ಲಿ ಕಲರ್ ಆಪ್ಷನ್ ನಿಮಗೆ ಕಾಣಿಸ್ತಿರ್ಬೇಕಲ್ಲ, ಸಿಂಪಲಿ ಈ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವೇನು ಮಾಡೋಣ, ಇಲ್ಲಿಂದ ಬ್ಲ್ಯಾಕ್ ಕಲರಲ್ಲಿ ಮಾಡಿಬಿಡೋಣ, ಓಕೆನಾ. ಈಗ ನೀವು ನೋಡ್ಬೋದು ಎಷ್ಟು ಪ್ರೊಫೆಷ್ನಲ್ಲಾಗಿ ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಓಕೆನಾ. ನೋಡಿ ಇದು ನೀವು ಚಿಕ್ಕದು ಈ ಥರ ಮಾಡ್ಬೋದು, ಈ ಥರ ದೊಡ್ಡದು ನೀವು ಬೇಕಿದ್ದರೆ ಮಾಡ್ಕೋಬೋದು. ಸೊ ನಾನು ಸದ್ಯಕ್ಕೆ ಇಷ್ಟು ದೊಡ್ಡದು ಮಾಡಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ, ಓಕೆನಾ. ಸೊ ಇದಾಯಿತು. ನಂತರ ಥಂಬ್ನೇಲ್
ಮಾಡೋದು ಹೇಗೆ ಅಂತ ಅದು ಒಂದು ಟೆಕ್ಸ್ಟ್ ಬರೆದುಕೊಳ್ಳೋಣ. ಓಕೆನಾ. ಸೊ ನಾನಿಲ್ಲಿ ಟೆಕ್ಸ್ಟಲ್ಲಿ ಹೋಗ್ಬಿಟ್ಟು ಮಾಡುವುದು ಕಲಿಯಿರಿ ಓಕೆನಾ. ಸೊ ಸಿಂಪಲಿ ನೋಡಿ ನಾನು ಇದನ್ನು ಕೂಡ ಇಲ್ಲಿಂದ ಇದನ್ನು ತಗೊಂಡಿದ್ದೀನಿ. ಸೊ ಇದಕ್ಕೆ ನನಗೆ ಬೇಡ, ಇದಕ್ಕೆ ನನಗೆ ಏನಿದೆ ಬ್ಯಾಕ್ಗ್ರೌಂಡ್ ಬೇಡ, ಹೀಗೆ ಇರಲಿ. ಸೊ ಸಿಂಪಲಿ ಇದಕ್ಕೆ ನಾವು ಬೇಕಿದ್ದರೆ ಬೇರೆ ಕಲರ್ ನೀವು ಕೊಡ್ಬೋದು. ಲೈಕ್ ನಿಮಗೆ ರೆಡ್ ಕಲರ್ ಬಂದರೆ ಅಷ್ಟು ಏನು ಕಾಣಲ್ಲ. ಸೊ ನೀವು ಗ್ರೀನ್ ಕಲರಲ್ಲಿ ಕೊಡ್ಬೋದು. ಓಕೆನಾ. ಈ ಥರ ಗ್ರೀನ್ ಕಲರಲ್ಲಿ ಕೊಡ್ಬೋದು. ಇಲ್ಲಿಂದ ಕಲರ್ ಬೇಕಿದ್ದರೆ ಹೀಗೆ ರಿಡ್ಯೂಸ್ ಮಾಡ್ಕೊಬೋದು, ನಿಮ್ಗೆ ಯಾವ ಕಲರ್ ಮ್ಯಾಚ್ ಆಗ್ತಿದೆ, ಯಾವ ಕಲರ್ ಸೂಟಬಲ್ ಇದೆ ಅಂತ. ಓಕೆನಾ. ಸೊ ನೋಡಿದ್ರಲ್ಲ, ಇದನ್ನೊಂದು ಸ್ವಲ್ಪ ನಾವು ಈ ಥರ ಲಾಕ್ ಓಪನ್ ಮಾಡಿಬಿಟ್ಟಿದ್ರದ್ದು ಒಂದು ಸ್ವಲ್ಪ ಮೇಲೆ ನಾವು ಈ ಥರ ಮೇಲಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಈಗ ನೋಡಿ ನಮ್ಮದು ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೆ. ಓಕೆನಾ. ಸೊ ನಂತರ ಥಂಬ್ನೇಲ್ ಮಾಡುವುದು ಕಲೀರಿ. ಓಕೆನಾ. ಅದಾದಮೇಲೆ ಈಗ ನಮಗೆ ಏನು ಮಾಡಬೇಕು, ಈಗ ಬಂದುಬಿಟ್ಟು ಥಂಬ್ನೇಲ್ಸ್ಗಳನ್ನ ಆ್ಯಡ್ ಮಾಡಬೇಕು. ಸೊ ಸಿಂಪಲಿ ನಾವು ಇಲ್ಲಿಂದ ಏನು ಮಾಡೋಣ, ಥಂಬ್ನೇಲ್ ಏನಿದೆ ಇಲ್ಲಿಂದ ನಾನು ಫಸ್ಟು ಥಂಬ್ನೇಲ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಶೇಪ್ನ ತಗೋತೀನಿ. ಸೊ ಯಾವ ಥರ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿಂದ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಶೇಪ್ ಮೇಲೆ ಕ್ಲಿಕ್ ಮಾಡಿ. ಶೇಪ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಆಪ್ಷನು. ಸೊ ಈ ಆಪ್ಷನ್ ಮೇಲಾದರೂ ಕ್ಲಿಕ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಇಲ್ಲಿಂದ ಈ ಥರ ರಿಡ್ಯೂಸ್ ಮಾಡ್ಕೋಬೋದು ಈ ಥರ. ಓಕೆನಾ. ಸೊ ನಾನು ರಿಡ್ಯೂಸೇ ಮಾಡಿದ್ದೀನಿ. ರಿಡ್ಯೂಸ್ ಮಾಡಾದಮೇಲೆ ಗೈಸ್ ಇಲ್ಲಿ ರೈಟ್ ಬಟನ್ ಆಪ್ಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಸೊ ಇಲ್ಲಿ ನಾನು ಥಂಬ್ನೇಲ್ ಆ್ಯಡ್ ಮಾಡಬೇಕಲ್ವಾ, ಸೊ ಹಾಗಾಗಿ. ಓಕೆನಾ. ಸೊ ಸಿಂಪಲ್ ಇಲ್ಲಿ ಈ ಥರ ನಾನು ನೋಡಿ ಈ ಥರ ಬಂದುಬಿಟ್ಟು ಸೆಲೆಕ್ಟ್ ಮಾಡಿದ್ದೀನಿ. ನೀವು ಟೆಕ್ಸ್ಚರಲ್ಲೂ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ಓಕೆನಾ. ಸೊ ನಾನು ಇಲ್ಲಿಂದ ನೋಡಿ ಈ ಥರ ಥಂಬ್ನೇಲ್ನ ಆ್ಯಡ್ ಮಾಡಬೇಕು. ಸೊ ಚಿಕ್ಕದಾಗಿ ಒಂದು ಸ್ವಲ್ಪ ಈ ಥರ ಮಾಡ್ಕೊಳ್ತೀನಿ. ಓಕೆನಾ. ಅದಾದಮೇಲೆ ನಾವಿಲ್ಲಿ ಮಧ್ಯದ್ದು ಆಪ್ಷನ್ ಇದೆಯಲ್ಲ ರೌಂಡ್ ರಿಂಗ್ ಥರ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮ್ಗೆ ಇಲ್ಲೊಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನ್ನು, ಟೆಕ್ಸ್ಚರ್ ಆಪ್ಷನ್ನು. ಸೊ ಸಿಂಪಲಿ ನೀವೇನು ಮಾಡಬೇಕು, ಈ ಟೆಕ್ಸ್ಚರ್ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ನಾವು ಗ್ಯಾಲ್ರಿಗೆ ಬಂದುಬಿಟ್ಟು ಇಲ್ಲಿಂದ ಆಲ್ಬಮ್ಸಲ್ಲಿ ಹೋಗ್ಬಿಟ್ಟು ನಾನು ಇಲ್ಲಿಂದ ಏನು ಮಾಡ್ತೀನಿ, ಥಂಬ್ನೇಲ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ನಾನು ಇಲ್ಲಿಂದ ಈ ಥಂಬ್ನೇಲ್ನ ಆ್ಯಡ್ ಮಾಡ್ಕೊಳ್ತೀನಿ. ಓಕೆನಾ. ಸೊ ಸಿಂಪಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಇದು ಬಂದುಬಿಟ್ಟು ಟೆಕ್ಸ್ಚರಲ್ಲಿ ಬಂದುಬಿಟ್ಟು ಕೂತ್ಕೊಳ್ತು. ಓಕೆನಾ. ಸೊ ಈಗ ಬಂದುಬಿಟ್ಟು ನಮಗೇನು ಮಾಡಬೇಕು ನೋಡಿ, ಇದು ಟೆಕ್ಸ್ಚರಲ್ಲಿ ಬಂದು ಕೂತಿದೆಯಲ್ಲ. ಸೊ ಇದಕ್ಕೆ ಬಂದುಬಿಟ್ಟು ನಾವೇನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಸ್ಟ್ರೋಕ್ ಕೊಡೋಣ. ಓಕೆನಾ. ಸ್ಟ್ರೋಕ್ ಬಂದುಬಿಟ್ಟು ಕೊಡ್ತೀನಿ. ಆಗ ಬಂದುಬಿಟ್ಟು ಇನ್ನೂ ಪ್ರೊಫೆಷ್ನಲ್ ಆಗಿ ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ಬೋದು ನಂದು ಇದು ಬಂದುಬಿಟ್ಟು ಇನ್ನೂ ಒಂದು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಕಾಣಿಸ್ತಿದೆ, ನೀವು ನೋಡ್ಬೋದು. ಓಕೆನಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಟ್ಟು ಕಾಣಿಸ್ತಿದೆ ಅಂತ. ನಾನು ಇದನ್ನು ಬಂದುಬಿಟ್ಟು ಇನ್ನೊಂದು ಸ್ವಲ್ಪ ಥರ ಚಿಕ್ಕದು ಮಾಡ್ಕೊಳ್ತೀನಿ. ಈ ಥರ ಬೇಕಿದ್ರೆ ನೀವು ದೊಡ್ಡದು ಮಾಡ್ಕೋಬೋದು. ಓಕೆನಾ. ಇಷ್ಟು ಚಿಕ್ಕದು ನಾನಿಲ್ಲಿ ಮಾಡ್ಕೊಳ್ತೀನಿ. ಅದಾದಮೇಲೆ ಗೈಸ್ ಇದನ್ನು ಇನ್ನೊಂದು ಸಲ ಕಾಪಿ ಮಾಡ್ಕೊಳ್ಳೋಣ ನಾವು. ಇಲ್ಲಿ ಎಡಿಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ. ಸೊ ಸಿಂಪಲಿ ಈ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ನಾವು ಕಾಪಿ ಮಾಡ್ಕೊಳ್ಳೋಣ. ಓಕೆನಾ. ಸೊ ಕಾಪಿ ಮಾಡಿಕೊಂಡು ಇದರದ್ದು ಈ ಟೆಕ್ಸ್ಚರ್ ಏನಿದೆ ಮತ್ತು ನಾನು ಚೇಂಜ್ ಮಾಡ್ತೀನಿ, ಬೇರೆ ಇಮೇಜು ಆ್ಯಡ್ ಮಾಡ್ತೀನಿ. ಸೊ ಸಿಂಪಲಿ ನಾನು ಇಲ್ಲಿಂದ ಟೆಕ್ಸ್ಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಟೆಕ್ಸ್ಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಮತ್ತು ನಾವು ಫ್ರಮ್ ಗ್ಯಾಲ್ರಿಗೆ ಹೋಗ್ಬಿಟ್ಟು ಅಲ್ಲಿಂದ ಇಮೇಜ್ ಬಂದುಬಿಟ್ಟು ಚೇಂಜ್ ಮಾಡೋಣ. ಓಕೆನಾ. ನಾನು ಇಲ್ಲಿಂದ ಬೇರೆ ಇಮೇಜ್ನ ಆ್ಯಡ್ ಮಾಡ್ತೀನಿ. ಸೊ ನಾನು ಈ ಇಮೇಜ್ನ ತೊಗೊಳ್ತೀನಿ. ಓಕೆನಾ. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಈ ಥರ ಬಂದುಬಿಟ್ಟು ನಂದೇನಿದೆ ಆ್ಯಡ್ ಆಗಿದೆ. ಸೊ ನೀವು ನೋಡ್ಬೋದು ಸೇಮ್ ಇದೇ ಥರ. ಇನ್ನೊಂದು ಸ್ವಲ್ಪ ಈ ಥರ ನಾವು ದೊಡ್ಡದು ಮಾಡ್ಕೊಳ್ಳೋಣ. ಸೇಮ್ ಅದ್ರ ಥರನೇ ಬಂದುಬಿಟ್ಟು ಕಾಣುತ್ತೆ. ಓಕೆನಾ. ಸೊ ಇನ್ನೊಂದು ಬಂದುಬಿಟ್ಟು ಆ್ಯಡ್ ಮಾಡೋಣ. ಸೊ ಸೇಮ್ ನೋಡಿ, ಸೇಮ್ ಟು ಸೇಮು ಅದೇ ಪ್ರೊಫೆಷ್ನಲ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ. ಇನ್ನೊಂದು ಸ್ವಲ್ಪ ಇದು ಚಿಕ್ಕದು ಮಾಡಿದರೆ ಸೇಮ್ ಆಗುತ್ತೆ. ಇನ್ನೊಂದು ಆ್ಯಡ್ ಮಾಡಬೇಕು. ಸೊ ನಾವಿಲ್ಲಿ ಏನು ಮಾಡೋಣ, ಮತ್ತೆ ಕಾಪಿ ಮಾಡ್ಕೊಳ್ಳೋಣ. ಇದನ್ನು ಎಡಿಟ್ ಮಾಡಿಬಿಟ್ಟು ಈ ಥರ ಕಾಪಿ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನಾವು ಟೆಕ್ಸ್ಚರಲ್ಲಿ ಬೇರೆ ಇಮೇಜ್ನ ನಾನು ಆ್ಯಡ್ ಮಾಡ್ತೀನಿ. ಅದು ಬೇಡ, ಬೇರೆ ಇಮೇಜು, ಯಾಕಂದರೆ ಅದು ಆಲ್ರೆಡಿ ಆ್ಯಡ್ ಮಾಡಿದ್ದೀನಲ್ಲ ಹಾಗಾಗಿ. ಸೊ ಇಲ್ಲಿಂದ ಯಾವುದಾದ್ರೂ ಒಂದು ಚೆನ್ನಾಗಿರೋದು ಥಂಬ್ನೇಲ್ ಬಂದುಬಿಟ್ಟು ಆ್ಯಡ್ ಮಾಡ್ತೀನಿ. ಓಕೆನಾ. ಇದನ್ನೇ ಆ್ಯಡ್ ಮಾಡ್ತೀನಿ. ನೋಡಿದ್ರಲ್ಲ, ಇದನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ತೀನಿ. ಇದು ಎರಡು ಮಧ್ಯದಲ್ಲಿರಲಿ ಹಾಗಾಗಿ. ಓಕೆನಾ. ಇದು ಎರಡು ಈ ಥರ ಬಂದುಬಿಟ್ಟು ಕಾಣುತ್ತೆ ನೋಡಿ, ಈ ಥರ. ಓಕೆನಾ. ಸೊ ನೀವು ನೋಡ್ಬೋದು ಈ ಥರ ಬಂದುಬಿಟ್ಟು ಕಾಣಿಸುತ್ತೆ. ಇದನ್ನು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಬೋದು ನಾವು ಈ ಥರ. ಓಕೆನಾ.
ಸೊ ಇದನ್ನು ಕೂಡ ಇಲ್ಲಿಂದ ಒಂದು ಸ್ವಲ್ಪ ಬೇಕಿದ್ರೆ ಈ ಥರ ದೊಡ್ಡದು ಮಾಡ್ಕೋಬೋದು. ಇಲ್ಲಿಂದ ಇಷ್ಟು ದೊಡ್ಡದು ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬೇಕಿದ್ರೆ ಇದನ್ನು ಇಲ್ಲಿ ಮಧ್ಯದಲ್ಲಿ ಹಾಕಿಬಿಟ್ಟು ಈ ಥರ ಸ್ವಲ್ಪ ದೊಡ್ಡದು ಮಾಡ್ತೀನಿ. ಈಗ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಪ್ರೊಫೆಷ್ನಲ್ ಆಗಿ ಕಾಣಿಸ್ತಿದೆ. ಈ ಟೆಕ್ಸ್ಟ್ನ ಒಂದು ಸ್ವಲ್ಪ ಇಲ್ಲಿಂದ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ನೋಡಿ ಈಗ ಬಂದುಬಿಟ್ಟು ಪ್ರೊಫೆಷ್ನಲ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ. ಈ ಫಾಂಟ್ನ ಬಂದುಬಿಟ್ಟು ನಾನು ಇಲ್ಲಿಂದ AB ಫಾಂಟಲ್ಲಿ ಬಂದುಬಿಟ್ಟು ಯಾವುದಾದ್ರೂ ಬೇರೆ ಫಾಂಟು ಕೊಟ್ಟು ಸರಿ ಮಾಡೋಣ ಇದಕ್ಕೆ. ಓಕೆನಾ? ಸೊ ನೋಡಿ ಈಗ ಬಂದುಬಿಟ್ಟು ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ. ಓಕೆನಾ? ಸೊ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ಈಗ ನಮಗೆ ಬಂದುಬಿಟ್ಟು ಏನು ಆ್ಯಡ್ ಮಾಡಬೇಕು, ಇನ್ಪುಟ್ಟಲ್ಲಿ ಹೋಗ್ಬಿಟ್ಟು ನಾವು ಇಲ್ಲಿಂದ ಒಂದು ಆ್ಯರೋ ಮಾರ್ಕ್ಸ್ಗಳ ಆ್ಯಡ್ ಮಾಡೋಣ. ನಾನು ಆಲ್ರೆಡಿ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೀನಿ ತುಂಬ ಆ್ಯರೋ ಮಾರ್ಕ್ಸ್ ಅದೆಲ್ಲ ಥಂಬ್ನೇಲ್ಗಂತಾನೆ. ಓಕೆನಾ? ಸೊ ಸಿಂಪಲಿ ಇನ್ಪುಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನಾವು ಯಾವುದಾದ್ರೂ ಒಂದು ಆ್ಯರೋ ಮಾರ್ಕ್ನ ನಾನು ಇಲ್ಲಿಂದ ಆ್ಯಡ್ ಮಾಡ್ತೀನಿ. ಓಕೆ, ಯಾವ ಆ್ಯರೋ ಮಾರ್ಕ್ ಆ್ಯಡ್ ಮಾಡಲಿ, ಯಾವುದಾದ್ರೂ ಒಂದು ಚೆನ್ನಾಗಿರೋದು ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇದು ಈ ಕಡೆ ಇದೆ, ಸೊ ಈ ಕಡೆ ಮಾಡಬೇಕು. ಸೊ ಸಿಂಪಲಿ ನಾವೇನು ಮಾಡೋಣ, ಅದನ್ನು ಈ ಥರ ಬಂದುಬಿಟ್ಟು ಫ್ಲಿಪ್ ಮಾಡೋಣ. ಫ್ಲಿಪ್ ಆಪ್ಷನ್ ಇದೆಯಲ್ಲ ನಿಮಗೆ, ಸಿಂಪಲಿ ಇದು ಫ್ಲಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ಲಿಪ್ ಆಗಿಬಿಡುತ್ತೆ. ಓಕೆನಾ? ಸೊ ಇದನ್ನು ಬಂದುಬಿಟ್ಟು ನಾವು ಇದು ಟೆಕ್ಸ್ಟ್ನ ಒಂದು ಸ್ವಲ್ಪ ಈ ಕಡೆ ಸೈಡ್ ಮಾಡೋಣ. ಈ ಥರ ಇಲ್ಲಿಗೆ ಅಡ್ಜಸ್ಟ್ ಮಾಡೋಣ. ಅದಾದಮೇಲೆ ಈ ಆ್ಯರೋ ಮಾರ್ಕ್ ಏನಿದೆ ಇಲ್ಲಿಗೆ ಅಡ್ಜಸ್ಟ್ ಮಾಡೋಣ. ಆ್ಯರೋ ಮಾರ್ಕ್ ಬಂದುಬಿಟ್ಟು ನಮ್ಮದು ಕಾಣಿಸ್ತಿಲ್ಲ. ಓಕೆನಾ? ಆ್ಯರೋ ಮಾರ್ಕ್ನ ನಾವು ಬೇರೆ ಕಲರಲ್ಲಿ ಇದು ಮಾಡೋಣ. ಓಕೆನಾ? ಸೊ ಸಿಂಪಲಿ ನಾನು ಈ ಆ್ಯರೋ ಮಾರ್ಕ್ನ ಬೇರೆ ಕಲರ್ನ ಕನ್ವರ್ಟ್ ಮಾಡ್ತೀನಿ, ಬೇರೆ ಕಲರಲ್ಲಿ. ನೀವು ರೆಡ್ ಆದರೂ ಮಾಡ್ಬೋದು, ಗ್ರೀನ್ ಆದರೂ ಮಾಡ್ಬೋದು, ನಿಮಗೆ ಯಾವ ಕಲರ್ ಸೂಟಬಲ್ ಅನಿಸುತ್ತೆ ಅದನ್ನು ನೀವು ಮಾಡ್ಬೋದು. ನಾನು ಸದ್ಯಕ್ಕೆ ಗ್ರೀನಲ್ಲೇ ಇಟ್ಟಿದ್ದೀನಿ. ಓಕೆನಾ? ಸೊ ನೀವು ಇಷ್ಟು ದೂರ ಹೋಗೋದು ಬೇಡ, ನಾನು ಸ್ವಲ್ಪ ಈ ಕಡೆ ಮಾಡ್ಕೊಳ್ತೀನಿ. ಓಕೆನಾ? ಸೊ ನಂತರ ನೋಡಿದ್ರಲ್ಲ, ಅದಾದಮೇಲೆ ನಾನಿಲ್ಲಿ ಇನ್ನೊಂದು ಬಂದುಬಿಟ್ಟು ಆ್ಯಡ್ ಮಾಡ್ತೀನಿ. ಥಂಬ್ನೇಲಿಗೆ ಇನ್ನೊಂದು ಆ್ಯಡ್ ಮಾಡ್ತೀನಿ. ಇಲ್ಲಿಂದ ನಾನು ಇನ್ಪುಟ್ಟಲ್ಲಿ ಹೋಗ್ಬಿಟ್ಟು, ಇಲ್ಲಿ ಇನ್ಪುಟ್ಟಲ್ಲೂ ಹೋಗ್ಬೋದು ನೀವು, ಇಲ್ಲ ಅಂದರೆ ನೀವು ಇಲ್ಲಿಂದ ಫ್ರಮ್ ಗ್ಯಾಲ್ರಿಯಲ್ಲೂ ಹೋಗ್ಬೋದು. ಓಕೆನಾ? ಸೊ ಫ್ರಮ್ ಗ್ಯಾಲ್ರಿಗೆ ಹೋಗ್ಬಿಟ್ಟು ಇನ್ನೊಂದು ಆ್ಯರೋ ಮಾರ್ಕ್ ಏನಿದೆ ಅದನ್ನು ನಾನು ಆ್ಯಡ್ ಮಾಡ್ತೀನಿ. ಓಕೆನಾ? ಈ ಆ್ಯರೋ ಮಾರ್ಕ್ನ ಆ್ಯಡ್ ಮಾಡ್ತೀನಿ. ಇಲ್ಲಿಂದ ನಾವು ಈ ಕಡೆ ನೋಡಿ, ಈ ಕಡೆ ಈ ಥರ ಮಾಡ್ಕೋಬೋದು, ಬೇಕಿದ್ದರೆ ಈ ಕಡೆನೂ ಮಾಡ್ಕೋಬೋದು, ಈ ಕಡೆನೂ ಮಾಡ್ಕೋಬೋದು. ಓಕೆನಾ? ಸೊ ನಿಮಗೆ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೆ ಅಲ್ಲಿ ನೀವು ಇಡ್ಬೋದು. ಓಕೆನಾ? ಸೊ ನಾನು ಇದನ್ನು ಇಲ್ಲಿಂದ ಇಲ್ಲಿಗೆ ಅಡ್ಜಸ್ಟ್ ಮಾಡ್ತೀನಿ ನೋಡಿ. ಓಕೆನಾ? ಸೊ ಇದು ಕಲರ್ ಬಂದುಬಿಟ್ಟು ನಾನು ಒಂದು ಸ್ವಲ್ಪ ಬ್ಲ್ಯಾಕಲ್ಲಿ ಇಡ್ತೀನಿ, ಡಾರ್ಕ್ ಬ್ಲ್ಯಾಕಲ್ಲಿ ಇಟ್ಟರೆ ಕಾಣಿಸ್ತಿಲ್ಲ. ಸೊ ರೆಡ್ಡಲ್ಲೇ ಇಡ್ತೀನಿ. ಸೊ ಡಾರ್ಕ್ ಒಂದು ಸ್ವಲ್ಪ ರೆಡ್ ಇರಲಿ. ಓಕೆನಾ? ಅದಾದಮೇಲೆ ಇದನ್ನು ನಾನು ಕಾಪಿ ಮಾಡಿಕೊಂಡು ಇನ್ನೊಂದು ಕಡೆ ಬಂದುಬಿಟ್ಟು ಆ್ಯಡ್ ಮಾಡ್ತೀನಿ. ಸೊ ಇದು ಕಾಪಿ ಮಾಡಿಕೊಂಡು ಈ ಕಡೆ ಆ್ಯಡ್ ಮಾಡೋದು ಬೇಡ. ಸೊ ನೋಡಿ ಈ ಥರ ನೀವು ಮಾಡ್ಬೋದು, ಈ ಥರ ಮಾಡ್ಬೋದು, ರೊಟೇಟು ಈ ಥರ ಮಾಡಿಬಿಟ್ಟು ಈ ಥರ ಮಾಡ್ಬೋದು. ಓಕೆನಾ? ಸೊ ನೋಡಿದ್ರಲ್ಲ, ಸೊ ಇಷ್ಟೇ ಕೆಲಸ ನೀವು ಮಾಡಬೇಕಾಗಿರೋದು. ನೋಡಿದ್ರಲ್ಲ, ಈಗ ನಮ್ಮದು ಪ್ರೊಫೆಷ್ನಲ್ ಆಗಿ ಥಂಬ್ನೇಲ್ ಏನಿದೆ ರೆಡಿ ಆಗಿದೆ. ಸೊ ಈ ಥರ ಬಂದುಬಿಟ್ಟು ನೀವು ರೆಡಿ ಮಾಡಿಬಿಟ್ಟು ಈಸಿಲಿ ಬಂದುಬಿಟ್ಟು ಥಂಬ್ನೇಲ್ನ ಮಾಡ್ಬೋದು. ಓಕೆನಾ ಗೈಸ್? ಅದಾದಮೇಲೆ ನೀವು ಲಾಸ್ಟಿಗೆ ಇನ್ನೊಂದು ಕೆಲಸ ಮಾಡಿ. ಸೊ ಸಿಂಪಲಿ ಇಲ್ಲಿ ಶೇಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ಈ ಶೇಪ್ಸಲ್ಲಿ ನಾನು ಯಾವುದಾದ್ರೂ ಒಂದು ಶೇಪ್ನ ತಗೊಂಡು, ಯಾವ ಶೇಪ್ ತಗೊಳ್ಳಿ, ಇದನ್ನು ತೊಗೊತೀನಿ. ಓಕೆನಾ? ಸೊ ಇದನ್ನು ತಗೊಂಡು ನಾನು ಇಲ್ಲಿಂದ ಒಂದು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಈ ಕಡೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ. ಸೊ ನಾವು ಒಂದು ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳೋಣ. ಓಕೆನಾ? ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಈ ಕಡೆ ಈ ಥರ ರೊಟೇಟ್ ಮಾಡ್ಕೊಳ್ಳಿ. ಓಕೆನಾ? ರೊಟೇಟ್ ಮಾಡಿಕೊಂಡು ನೋಡಿ ಈ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ನೋಡಿ ಫೋಟೋ ಮೇಲೆ ಹೋಗಿದೆ ಈ ಶೇಪು. ನಮಗೆ ಫೋಟೋ ಬ್ಯಾಕ್ ಸೈಡ್ ಬೇಕು. ಟು ಬ್ಯಾಕ್ ಅಂತ ನಿಮ್ಗೆ ಒಂದು ಆಪ್ಷನ್ ಇಲ್ಲಿ ಕಾಣಿಸ್ತಿರ್ಬೇಕಲ್ಲ. ಸೊ ಸಿಂಪಲಿ ಟು ಬ್ಯಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಸೈಡ್ ಏನಿದೆ ಹೋಗಿಬಿಡುತ್ತಿದ್ದು. ಓಕೆನಾ? ಸೊ ನೋಡಿ ಈ ಥರ. ಓಕೆನಾ? ಸೊ ಇದನ್ನು ಬೇಕಿದ್ದರೆ ನಾವು ಕಲರ್ ಬೇಕಿದ್ದರೆ ಚೇಂಜ್ ಮಾಡ್ಕೋಬೋದು. ಓಕೆನಾ? ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ಇಡ್ಬೋದು. ನಾನು ಸದ್ಯಕ್ಕೆ ಇಲ್ಲಿಂದ ಗ್ರ್ಯಾಂಡಿಟ್ ಕಲರ್ ತಗೊಂಡು ಈ ಕಲರ್ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಕಲರ್ ನೀವು ಇಲ್ಲಿ ಬಂದುಬಿಟ್ಟು ಫಿಟ್ ಮಾಡ್ಕೋಬೋದು. ಓಕೆನಾ? ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನಾನು ಇಲ್ಲಿಂದ ಈ ಥರ ಕಲರ್ ಬಂದುಬಿಟ್ಟು ಆ್ಯಡ್ ಮಾಡಿದ್ದೀನಿ. ಓಕೆನಾ? ಸೊ ನೋಡಿದ್ರಲ್ಲ. ಸೊ ಅದಾದಮೇಲೆ ಇನ್ನೊಂದು ನೀವು ಬೇಕಿದ್ದರೆ ಇಲ್ಲಿಂದ ಏನಿದೆ ಫ್ರಮ್ ಗ್ಯಾಲ್ರಿಯಲ್ಲಿ ನಾನು ಒಂದು ಇದು ಕೊಟ್ಟಿರ್ತೀನಿ ಸನ್ಲೈಟದು, ಅದನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಓಕೆನಾ? ಫೋಟೋ ಬ್ಯಾಕ್ ಸೈಡ್ ನಾನು ಇಲ್ಲಿಂದ ಇದನ್ನು ಬ್ಯಾಕ್ ಸೈಡ್ ಟು ಬ್ಯಾಕಿಗೆ ಮಾಡ್ತೀನಿ.
ಇಲ್ಲಿಂದ ಇದ್ರದ್ದು ಫಸ್ಟ್ ಕಲರ್ ಚೇಂಜ್ ಮಾಡ್ಕೊಳ್ಳೋಣ ನಾವು. ಇಲ್ಲಿಂದ ನಾವು ಯಾವ ಕಲರಲ್ಲಿ ಇಡೋಣ ಅಂದರೆ ಇದನ್ನು ನೋಡಿ, ರೆಡ್ಡಲ್ಲೂ ಇಡ್ಬೋದು, ವೈಟಲ್ಲೂ ಇಡ್ಬೋದು. ಸೊ ಸಿಂಪಲಿ ಇದನ್ನು ನಿಮ್ಮದು ಫೋಟೋ ಬ್ಯಾಕ್ ಸೈಡ್ ಮಾಡಬೇಕಲ್ವಾ. ಸೊ ಸಿಂಪಲಿ ನಾವು ಫೋಟೋನ ಇಲ್ಲಿಂದ ಮೇಲ್ ತರೋಣ, ಓಕೆನಾ. ಸೊ ನೋಡಿ, ಈಗ ನೋಡಿ ನಮ್ಮದು ಫೋಟೋ ಬ್ಯಾಕ್ ಸೈಡ್ ಆಯಿತು. ಬಟ್ ಇದು ನಮ್ಮದು ಥಂಬ್ನೇಲ್ ಏನಿದೆ ಅದು ಬ್ಯಾಕ್ ಸೈಡ್ ಹೋಗ್ಬಿಟ್ಟಿದೆ. ಸೊ ಸಿಂಪಲಿ ನಾವೇನು ಮಾಡ್ಬೋದು, ಇಲ್ಲಿಂದ ಥಂಬ್ನೇಲ್ ಏನಿದೆ ಅದನ್ನು ಮೇಲ್ ತಗೊಬರೋಣ, ಓಕೆನಾ. ಟೆಕ್ಸ್ಚರ್ ಟೆಕ್ಸ್ಚರ್ ಇದೆ ಅದನ್ನು ನೋಡಿ, ಈಗ ಬಂತಲ್ಲ. ಇನ್ನೊಂದು ಥಂಬ್ನೇಲ್ ಏನಿದೆ ಇಲ್ಲಿಂದ ಮೇಲ್ ತಗೊಂಡು ಬಂದಿದ್ದೀನಿ, ಓಕೆನಾ. ಸೊ ನೋಡಿದ್ರಲ್ಲ, ಈ ಥರ ನೀವು ಬಂದುಬಿಟ್ಟು ಆ್ಯಡ್ ಮಾಡ್ಬೋದು. ಇದನ್ನು ಕಾಪಿ ಮಾಡಿಕೊಂಡು ಮತ್ತೆ ನೀವು ಬೇಕಿದ್ದರೆ ಇಲ್ಲಿಂದ ಆ್ಯಡ್ ಮಾಡ್ಕೊಬೋದು. ಇದು ನೋಡಿ, ಇದು ಯಾವ ಕಲರಲ್ಲಿ ನಿಮಗೆ ಸೂಟ್ ಆಗುತ್ತೆ ಆ ಕಲರಲ್ಲಿ, ಓಕೆನಾ. ಸೊ ಟು ಬ್ಯಾಕ್ ಅಂತ ಮಾಡೋಣ, ಓಕೆನಾ. ಟು ಬ್ಯಾಕ್ ಅಂತ ಮಾಡಿದರೆ ನೋಡಿ ಈ ಥರ ಬಂದುಬಿಟ್ಟು ಕಾಣುತ್ತೆ. ಪರ್ಫೆಕ್ಟ್ ಆಗಿದೆ ಈಗ ನಿಮ್ಮ ಥಂಬ್ನೇಲು, ಓಕೆನಾ. ಸೊ ಈ ಥರ ಈಸಿಲಿ ಸಿಂಪಲ್ಲಾಗಿ ನೀವು ಥಂಬ್ನೇಲ್ ಮಾಡ್ಕೋಬೋದು. ನಾನು ಹೇಳಿದ್ದು ಪಿಕ್ಸೆಲ್ ಆ್ಯಪ್ ಏನಿದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಈಸಿಲಿ ನೀವು ಈ ಥರ ಥಂಬ್ನೇಲ್ ಏನಿದೆ ಕ್ರಿಯೇಟ್ ಮಾಡ್ಕೋಬೋದು, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟ್ಸು ಕ್ವಶನ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.